ಸೊ ಮೊದಲನೇ ಭಾಗದಲ್ಲಿ ನಾನು ನಿಮಗೆ ಯಾವ ಯಾವ ಕಾರಣಕ್ಕೆ ಹೊಟ್ಟೆ ನೋವು ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಕಾಮನ್ ಆಗಿ ಅಂತ ತಿಳಿಸ್ಕೊಟ್ಟಿದ್ದೆ. ಈಗ ಅದಕ್ಕೆ ಪರಿಹಾರ ಏನು ಮಾಡ್ಬೋದು ನೀವು ಮನೆಯಲ್ಲೇ ಅಂತ ತಿಳಿಸ್ಕೊಡ್ತೀನಿ. ಈಗ ಬ್ರ್ಯಾಕ್ಸ್ಟನಿಕ್ ಕಾಂಟ್ರಾಕ್ಷನ್ ಬಂದಾಗ ನೀವೇನು ಮಾಡ್ಬೋದು, ಸೊ ಇದೊಂದು ಪ್ರಾಕ್ಟೀಸಿಂಗ್ ಪೈನ್, ಫಿಸಿಯೋಲಾಜಿಕಲ್ ಅಂತಂದರೆ ನಾರ್ಮಲ್ ಆಗಿ ಬರುವಂಥ ಒಂದು ಪೈನ್. ಸೊ ಈ ಥರ ಕಾಂಟ್ರಾಕ್ಷನ್ನು ಅಥವಾ ಸಣ್ಣದಾಗಿ ನೋವು ಬಂದರೆ ಯಾವುದೇ ರೀತಿ ನೀವು ಭಯಗೊಳ್ಬೇಡಿ, ಇದು ನಾರ್ಮಲ್ ಆಗಿ ಬರುವಂಥ ಪೇಯ್ನು. ಇಂಥ ಟೈಮಲ್ಲಿ ನೀವೇನು ಮಾಡ್ಬೋದು, ವಿಶ್ರಾಂತಿ ಪಡಿಬೋದು. ವಿಶ್ರಾಂತಿ ಪಡೆದಾದ್ಮೇಲೆ ಸಣ್ಣದಾಗಿ ವಾಕಿಂಗ್ ಮಾಡ್ಬೋದು. ಮತ್ತು ನೀವು ಹೆಚ್ಚಾಗಿ ಹೈಡ್ರೇಷನ್ ಕಡೆ ನೀವು ಗಮನ ವಹಿಸಬೇಕು. 3-4 ಲೀಟ್ರು ನೀರನ್ನು ನೀವು ಸೇವನೆ ಮಾಡಬೇಕು. ಮತ್ತು ಕಾನ್ಸ್ಟಿಪೇಷನ್ ಕಡೆಯಿಂದ ಬರುವಂಥ ನೋವಿಗೆ ಏನು ಮಾಡ್ಬೋದು ಅಂತಂದರೆ, ನೀವು ನಿಮ್ಮ ಆಹಾರದಲ್ಲಿ ಫೈಬರ್ ಯುಕ್ತ ಪದಾರ್ಥಗಳನ್ನು ಜಾಸ್ತಿ ತಗೊಳ್ಬೇಕು. ಅಂತಂದರೆ ತರಕಾರಿ, ಫ್ರೂಟ್ ಪದಾರ್ಥಗಳನ್ನು ನೀವು ಸೇವನೆ ಮಾಡಬೇಕು. ಇದರಲ್ಲೂ ಕೂಡ ನಿಮಗೆ ರಿಲೀಫ್ ಸಿಕ್ಕಿಲ್ಲ ಅಂತಂದರೆ ನಿಮ್ಮ ಡಾಕ್ಟರ್ನ ಭೇಟಿಯಾಗಿ ಲ್ಯಾಕ್ಸೇಟಿವ್ ಸಿರಪ್ ಅಥವಾ ಪೌಡರ್ಗಳನ್ನು ನೀವು ತೆಗೆದುಕೊಳ್ಬೋದು. ಇನ್ನೊಂದು ಕಾಮನ್ ಕಂಡೀಷನ್ ಅಂತಂದರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ನು. ನೀವು ಹೊರಗಡೆ ಎಲ್ಲಾದರೂ ಕೆಲಸ ಮಾಡ್ತಾಯಿದ್ರೆ ಅಥವಾ ಟ್ರಾವೆಲ್ ಏನಾದರೂ ಮಾಡ್ತಾಯಿದ್ರೆ ಹೆಚ್ಚಾಗಿ ಹೊರಗಡೆ ಕ್ಲೀನಾಗಿರೋವಂಥ ವಾಶ್ರೂಮ್ನ ನೀವು ಬಳಸ್ಬೋದಾಗಿರುತ್ತೆ. ಇಂಥ ಯೂರಿನರಿ ಟ್ರ್ಯಾಕ್ ಏನಾದ್ರು ಸಿಂಪ್ಟಮ್ಸ್ ಏನಾದ್ರು ಕಂಡು ಬಂದಲ್ಲಿ ನಿಮ್ಮ ಡಾಕ್ಟರ್ನ ಸಲಹೆನ ಪಡೆದು ನೀವು ಟ್ರೀಟ್ಮೆಂಟ್ನ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಅದು ಮುಂದೆ ಪ್ರಾಬ್ಲಮ್ಸ್ಗೆ ಎಡೆ ಮಾಡಿಕೊಡುತ್ತೆ. ಇನ್ನು ಸ್ಟ್ರೆಚ್ ಪೇಯ್ನಿಗೆ ಏನು ರಿಲೀಫಿಂಗ್ ಸಿಂಪ್ಟಮ್ಸ್ ಬಂದಾಗ ಏನು ಮಾಡಬೇಕು ಅಂತಂದರೆ, ನೀವು ಹೆಚ್ಚಾಗಿ ವಿಶ್ರಾಂತಿ ಪಡೀರಿ. ಮತ್ತು ಇದು ಫಿಸಿಯೋಲಾಜಿಕಲ್ ಪೇಯ್ನ್ ಆಗಿರುತ್ತೆ. ಇದನ್ನು ನೀವು ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಇಂಥ ಟೈಮಲ್ಲಿ ನೀವು ನಿಮ್ಮ ಮಲಗಿದ್ದಾಗ ಹೊಟ್ಟೆಗೆ ಸಪೋರ್ಟಿಂಗ್ ಪಿಲ್ಲೋಸ್ ಅಥವಾ ಕೂತ್ಕೊಂಡಾಗ ಬ್ಯಾಕಿಗೆ ಸಪೋರ್ಟಿಂಗ್ ಪಿಲ್ಲೋಸ್ ಮತ್ತು ಸಣ್ಣದಾಗಿ ಪೇಯ್ನ್ ರಿಲೀವ್ ಮಾಡೋಕ್ಕೆ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ನ ತೆಗೆದುಕೊಳ್ಬೋದು.